ಹೇಗೆ ನೋಡ್ತೀರಿ, ಜೆಡಿಎಸ್ ಹೇಗೆ ನೋಡುತ್ತೆ? ನಂಗೆ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಮಾತ್ರ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ನಾನು ಪಾದಯಾತ್ರೆ ಮಾಡಿದೆ ನಿಜ, ಹೌದು, ಆದ್ರೆ ರಾಜೀನಾಮೆಗೆ ನಾನು ಒತ್ತಾಯನೇ ಮಾಡಿಲ್ಲ. ಪಬ್ಲಿಕ್ ಡೊಮೈನ್ ಇದೆಯಲ್ಲ, ಈ ಪಬ್ಲಿಕ್ ಡೊಮೈನ್ ಅನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾತನಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ಮುಸ್ಸಂಜೆಯಲ್ಲಿ ಒಂದು 5 ಜನ ನೆನಪು ಮಾಡ್ಕೊಬಿಡ್ತೀನಿ. ಈ ಮೂಡ ಹಗರಣ ಏನಿದೆ, ಮೂಡ ಅನ್ನೋ ಹೆಸರೇ ಒಂಥರ ಕೆಟ್ಟದಾಗಿದೆ. ಇದಕ್ಕೆ ಪೂಜ್ಯ ಮೈಸೂರಿನಲ್ಲಿ ಬಡವರನ್ನ ಆಧಾರವಾಗಿ ಇಟ್ಕೊಂಡು ಏನಾದರೂ ಮಾಡಿ ನನ್ನ ಜೀವಿತಾವಧಿಯಲ್ಲಿ ಬಡವರನ್ನ ಕಾಪಾಡಿ ಅವ್ರಿಗೊಂದು ನೆಲೆಯನ್ನ ಮಾಡಬೇಕಂತೇಳಿ ಆ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಕಿಕೊಟ್ಟಂತ ಅಡಿಪಾಯಕ್ಕೆ ಅವತ್ತಿನ ಕಾಲದಲ್ಲಿ ಪೂಜ್ಯ ಮನೆ ಮಾದೇಗೌಡ ಅಂತೇಳಿ ತನ್ನ 100 ಎಕರೆ ಜಮೀನನ್ನು ದಾನ ಮಾಡಿ ಮೈಸೂರಿನ ಮಹಾರಾಜರಿಗೆ ಇಲ್ಲಿ ಒಳ್ಳೇದು ಮಾಡಲಿ ಅಂತೇಳಿ ಅದಕ್ಕೆ ಶಾಂತವನ ಅಂತ ಹೆಸರಿಟ್ಟಿದ್ರು. ಅದಕ್ಕೆ ಈ ಮೂಡ ಹೆಸರಿದೆಯಲ್ಲ, ಅದರ ಮೊದಲ ಹೆಸರು ಶಾಂತವನ. ಅವತ್ತು ಪಾಪ ಆ ಮನೆ ಮಾದೇಗೌಡರು ಇವತ್ತು ತೀರ್ಕೊಂಡಿದ್ದಾರೆ. ಅಂತ ಪುಣ್ಯಾತ್ಮರು ಇವತ್ತು ಆ ದಿನಗಳಲ್ಲಿ ಬಡವರಿಗೆ ಹಂಚಿಕೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಇವತ್ತು ಹಗರಣವಾಗಿ ಹೋಗಿದೆ. ಇದು ದುರಂತ. ನಾನು ಕೆಲವು ಸಂದರ್ಭಗಳಲ್ಲಿ ಪಬ್ಲಿಕ್ ಡೊಮೈನ್ ಆಗಿ ಮಾತನಾಡ್ತಾ ಇದ್ದೀನಿ ಪ್ರವೀಣ್. ತಾವು ಮಾಡಿಲ್ಲದ ತಪ್ಪಿಗೆ ತಾವು ಅಧಿಕಾರದಲ್ಲಿದ್ದರೂ ಸಹ ಇಂಥ ಒಂದು ದುರ್ಘಟನೆಗಳಿಗೆ ಸಾಕ್ಷಿ ನಾವು ಆಗಬಾರ್ದು ಇತಿಹಾಸದಲ್ಲಿ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಪೂಜ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಪೂಜ್ಯ ಮಧು ದಂಡವತಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಆದ್ರೆ ದುರಂತವೂ ಏನೋ ಗೊತ್ತಿಲ್ಲ, ಇವತ್ತಿನ ರಾಜಕಾರಣಿಗಳಲ್ಲಿ ಅಂಥದ್ದೇನು ಕಾಣ್ತಾ ಇಲ್ಲ. ಒಂದು ಕಡೆ ಇಡೋಣ. ಎರಡನೇದಾಗಿ ಇವತ್ತು ಏನು ಅಂತ ಹೇಳಿದ್ರೆ, ಬರೋಬ್ಬರಿ 2 ತಿಂಗಳು, 26ನೇ ತಾರೀಕು 7ನೇ ತಿಂಗಳು, ಇವತ್ತು 24ನೇ ತಾರೀಕು 9ನೇ ತಿಂಗಳು, ಸುಮಾರು 2 ತಿಂಗಳುಗಳ ಕಾಲ ಈ ರಾಜ್ಯದ ಜನರಿಗೆ ನಿದ್ರೆ ಇಲ್ಲ. 32ರಿಂದ 35 ತಾಸುಗಳ ನೀವೇನೇನು ಹೇಳ್ತೀರಾ ಹೇಳ್ರಿ, ಕೇಳಿಸ್ಕೊತೀನಿ ನಾನು. ಹೈಕೋರ್ಟ್ ಜಡ್ಜು ನಾಗಪ್ರಸನ್ನ ಸಾಹೇಬರು ಹೇಳದಂತ ಒಂದು ಮಾತಿಗೆ ಎಲ್ಲರೂ ಕಿವಿಯಾಗಿದ್ವಿ. ಏನೇನು ಹೇಳಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಅವತ್ತು ಸ್ಟಾರ್ಟ್ ಆದಂತ ಹಗರಣಕ್ಕೆ ಇವತ್ತು ತೆರೆ ಬಿದ್ದಿದೆ. ತೆರೆ ಹೇಗೆ ಬಿದ್ದಿದೆ ಅಂತ ಹೇಳಿದ್ರೆ, 2 ಆಕ್ಟ್ಗಳು, 3 ಜನ ದೂರುದಾರರು, 2 ದೂರುದಾರರು ಅಬ್ರಹಾಮ ಪ್ರದೀಪ್ ಅವ್ರದ್ದೇನೋ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಕೇಳಿದ್ರು. ಆ ಕೃಷ್ಣರವ್ರು ಏನ್ ಮಾಡಿದ್ರು, 218 BNSS ಅಲ್ಲಿ ಕೇಳಿದ್ರು. 3 ಜನನು ಕೇಳಿದ್ರು, 2 ಸಹ ಕೊಟ್ಟಿದ್ರು. ಅದರಲ್ಲಿ ಯಾರು ರಾಜ್ಯಪಾಲರು 2 ಕೊಟ್ಟರು ಯಾರಿಗೆ, ಕೋರ್ಟ್ಗೆ. ಆದ್ರೆ ಕೋರ್ಟ್ ಇವತ್ತೇನ್ ಮಾಡಿದೆ, ಕೇವಲ 17A ಅಡಿಯನ್ನ ಕನ್ಸಿಡರ್ ಮಾಡಿ 218 BNSS ಅಡಿಯನ್ನ ಕ್ಯಾನ್ಸಲ್ ಮಾಡಿದೆ, ರಿಜೆಕ್ಟ್ ಮಾಡಿದೆ. ಅದರ ಅರ್ಥ ಇವತ್ತು ಮುಖ್ಯಮಂತ್ರಿಯವರು ಅದಾದ ನಂತರ ಮಾಧ್ಯಮಗೋಷ್ಠಿಯನ್ನ ಮಾಡಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಹೇಳಿದ್ರು, ನನಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ, MB ಪಾಟೀಲ್ರು ಹೇಳಿದ್ರು. ಹಂಗಂತ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ ತಕ್ಷಣ ನಾವು ಅಪರಾಧಿ ಸ್ಥಾನದಲ್ಲೋ ಆರೋಪಿ ಸ್ಥಾನದಲ್ಲೋ ತಪ್ಪಿಸ್ಕೊಳ್ಳೋಕ್ಕಾಗ್ಲಿ, ಅಥವಾ ಈಗಲೂ ಸಹ ಅವ್ರ ಆರೋಪಿ ಅಲ್ಲ. ಆರೋಪಿ ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ಪ್ರಿಲಿಮಿನರಿ ಡಾಕ್ಯುಮೆಂಟ್ಸ್ ಅನ್ನ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ ಕೋರ್ಟ್ ಅಲ್ಲಿ. ಈಗಲೂ ಸಹ ಯಾವ್ದ್ರಲ್ಲಿ 17A ಅಡಿಯಲ್ಲಿ PCR ಇನ್ವೆಸ್ಟಿಗೇಷನ್ ಆಗದೆ. ಯಾವಾಗ ಇವರು ಇನ್ವೆಸ್ಟಿಗೇಷನ್ಗೆ ಕೋರ್ಟ್ ಪರ್ಮಿಷನ್ ತಗೊಂಡು ಇದನ್ನು ಸಾರ್ವಜನಿಕರಿಗೆ ದಯವಿಟ್ಟು ಹೇಳಿ, ನೀಟಾಗಿ ಹೇಳಿ, ಅಂಡರ್ಸ್ಟುಡ್ ಆಗಲಿ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಯಾವುದೇ ಪೊಲೀಸ್ ಆಫೀಸರ್ಸ್ಗೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋ ಅಧಿಕಾರ ಇಲ್ಲ. FIR ಗೆ ಕಾಮನ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಹಾಕೋ ಅಧಿಕಾರ ಇಲ್ಲ. ಓನ್ಲಿ ಅಧಿಕಾರ ಯಾರಿಗಿದೆ ಹಾಗಾದ್ರೆ, ಈ ಒಂದು ಆಂಟಿ ಕರಪ್ಷನ್ ಅಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್, ಯಾವ ಪೊಲೀಸ್ ಆಂಟಿ ಕರಪ್ಷನ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸ್ ಇದೆ. ಲೋಕಾಯುಕ್ತ IPS ಆಫೀಸರ್ ಯಾರಿರ್ತಾರೆ ಅವರ ಅಡಿಯಲ್ಲಿಯೇ ಇದು ಏನೋ ವಿಚಾರಣೆಗೆ ಬರುತ್ತೆ. ಹಾಗಾದ್ರೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಏನು ದೂರುದಾರರಿದ್ದಾರೆ ತಕ್ಷಣ ಇನ್ವೆಸ್ಟಿಗೇಷನ್ಗೆ ಕೊಡಿ ಅಂತೇಳಿ ಲೋಕಾಯುಕ್ತ ಮೈಸೂರು SP ಅವರಿಗೆ ಖಂಡಿತವಾಗ್ಲೂ ಫೈಲ್ ಅನ್ನು ಸಬ್ಮಿಟ್ ಮಾಡಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಳ ಹಂತದ ನ್ಯಾಯಾಲಯದ ಆದೇಶ ಬರೋದು ಬಾಕಿ ಇದೆ, ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಬರೋದು ಬಾಕಿ ಇದೆ. ನಾಳೆ ಬೆಳಿಗ್ಗೆ ಅದೊಂದು ಹೇಳ್ಬಿಡ್ತೀನಿ. ಅದಾದ ನಂತರ FIR ದಾಖಲಾಗುತ್ತೆ. FIR ಆದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ನಾಟ್ ಎ ಸ್ಮಾಲ್ ಇನ್ಸಿಡೆಂಟ್, ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಂಡ್ ಆಲ್ಸೋ ಯಾರಿರೋದು CM. ಯಾವಾಗ FIR ಆಗುತ್ತೆ ತಕ್ಷಣ ಕಸ್ಟಡಿ ತಗೊಳ್ತಾರೆ.
ಕಸ್ಟಡಿಯಿಂದ ತಗೊಳ್ಳದೆ ಅರೆಸ್ಟ್ ಆಗೇ ಆಗ್ತಾರೆ. ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಬಿಡ್ಬೇಕು ಅನ್ನೋದು ಅವ್ರಿಷ್ಟ, ನಾವು ಕೇಳೋದಿಲ್ಲ. ಆದ್ರೆ ನೀವ್ ಹೇಳ್ಬೋದು ಹೇಳ್ಬಿಡ್ತೀನಿ ಪ್ರವೀಣ್ ನಿಮ್ಮ ಮಿತ್ರ ಪಕ್ಷ ಹೇಳ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ. ಅದೇ ಕಾರಣಕ್ಕಾಗಿನೇ ನೀವು ಬೆಂಗಳೂರಿನಿಂದ ಮೈಸೂರಿನ ತನಕ ಸುದೀರ್ಘವಾಗಿ ಪಾದಯಾತ್ರೆ ಮಾಡಿದ್ದೀರಿ. ಪಾದಯಾತ್ರೆ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಪಾದಯಾತ್ರೆ ಮುಗಿತು, ಸಮಾರಂಭ ಆಯ್ತು, ಹೈಕೋರ್ಟ್ ನ ತೀರ್ಪು ಬಂದಿದೆ. ಈಗ ಹೇಳ್ತಾ ಇದ್ದೀರಿ ನಾವು ರಾಜೀನಾಮೆ ಕೇಳಲ್ಲ ಅಂತ. ಬಟ್ ವಿಜಯೇಂದ್ರ ಅವರು ಹೇಳ್ತಾರೆ, ಅಶೋಕ್ ಅವರು ಹೇಳ್ತಾ ಇದ್ದಾರೆ ನಾಳೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಇವತ್ತೇ ಪ್ರತಿಭಟನೆ ಆಗಿದೆ, ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಏನ್ ಗೊತ್ತಾ, ಇಲ್ಲಿ ನಾನಿವತ್ತು ಕೋರ್ಟ್ ಅಲ್ಲಿ ಒಂದು ಅಂಶವನ್ನ ನಾನು ಇದ್ದೆ ಅಲ್ಲ, ಕೋರ್ಟ್ ಒಂದು ಅಂಶ ಹೇಳ್ಬಿಡ್ತೀನಿ. ಒಂದು ಅಂಶವನ್ನ ಕೋರ್ಟ್ ಮಾಡಿ ಒತ್ತಿ ಹೇಳಿದ್ರು ನಾಗಪ್ರಸನ್ನರವರು. ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ಈ ದೇಶದಲ್ಲಿರುವಂತ ಒಬ್ಬ ಕಾಮನ್ ಪೀಪಲ್ ಯಾರು ಬೇಕಾದ್ರೂ ಸಹ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಭಾರತ ದೇಶದಲ್ಲಿ ಹುಟ್ಟಿದವನಿಗೆ ಇದೊಂದು ಇವತ್ತು ಯಾವ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ರು, ಯಾವನ್ರಿ ಅವನು ಇಡಿಯಟ್ ಫೆಲೋ ಆದಿ ಬೀದಿ ಹೋಗೋರಲ್ಲ ಅಂತ ಹೇಳಿದ್ರು. ಅವ್ರು ಆದಿ ಬೀದಿಯವರಲ್ಲ, ಈ ದೇಶದ ಪ್ರಜೆ ಅನ್ನೋದು ಪ್ರೂವ್ ಆಗಿದೆ ಸಂವಿಧಾನದ ಅಡಿಯಲ್ಲಿ. ರಾಜ್ಯ ಭವನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, IAS ಸಾರಿ ಇದು ಏನನ್ನ CBI ನ CID ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರರು ಹೇಳಿದ್ದಾರೆ. ನೋಡಿ ಇವತ್ತು ಯಾವಾಗ FIR ಆಗುತ್ತೆ, ಕಾಂಗ್ರೆಸ್ ಇವತ್ತು ನೋಡ್ರಿ FIR ನೋಡಿ ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ಅವ್ರ ಸಮಯ ನೋಡಿ ಸರ್. CBI ವರ್ಗಾವಣೆಗೆ ಯಾವಾಗ ಕೇಳುತ್ತೆ ಅಂದಾಗ ಇವ್ರು ಏನಾದ್ರು ಸರ್ ನೋಡಿ ಸರ್ ಇವತ್ತು ನಂದಿರೋದು ಇಂಥದ್ದೊಂದು ಆದೇಶ ಬಂದಿದೆ, ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ, ವಾಟ್ ನೆಕ್ಸ್ಟ್, ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಮತ್ತು JDS ಏನ್ ಮಾಡುತ್ತೆ, ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ನೋದು ನಮ್ ಸಬ್ಜೆಕ್ಟ್. ಜಟ್ಟಿ ಕೆಳಗಡೆ ಬಿದ್ದಿದ್ದಾನೆ, ಮೀಸ ಮಣ್ಣಾಗ್ಲಿಲ್ವಂತೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಜಟ್ಟಿ ಕೆಳಗಡೆ ಬಿದ್ದು ಆಗಿದೆ, ಮೀಸ ಮಣ್ಣು ಹೋಗಿದೆ. ಕಾನೂನು ಎದುರಿಸ್ಲಿ.